ಅರಣ್ಯ ಇಲಾಖೆ ಇದ್ದರೂ ಕೂಡ ರೈತರ ಪಾಲಿಗೆ ಸತ್ತಂತಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 3 ಜನ ರೈತರು ಸಾವಿಗೀಡಾಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಅದರಲ್ಲಿ 2 ಸತ್ತಿದ್ದಾರೆ, ಒಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೊನ್ನೆ ತಾನೇ ಶೃಂಗೇರಿಯಲ್ಲಿ 3 ಆನೆಗಳಿಂದ 3 ಜನ ರೈತರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಕಾಡಂಚಿನಲ್ಲಿ ವ್ಯವಸಾಯ ಚಟುವಟಿಕೆ ಮಾಡ್ತಕ್ಕಂಥ ರೈತರು ತುಂಬ ಭಯಭೀತರಾಗಿದ್ದಾರೆ. ಇದಕ್ಕೆ ಸರ್ಕಾರ ಕಾರಣ ಅಂತ ನಾವು ಹೇಳಲೇಬೇಕಾಗ್ತದೆ. ಕಾಡಿನ ಒಳಗೆ ಮೋಜು ಮಾಡಲಿಕ್ಕಾಗಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಸಾರ್ಟಲ್ಲಿ ವಾಸ ಮಾಡೋರೆಲ್ಲ ಸಫಾರಿ ಮಾಡ್ತಾರೆ. ಸಫಾರಿ ಮಾಡೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಗಾಬರಿಯಾಗಿ ಇವತ್ತು ರೈತರನ್ನ ಕೊಲ್ತಾ ಇದೆ. ಇದು ನಿಲ್ಲಬೇಕು. ನೋಡಿ, ತಾವೆಲ್ಲ ಒಂದು ಆಲೋಚನೆ ಮಾಡಿ. ಕರೋನಾ ಸಂದರ್ಭದಲ್ಲಿ ಸುಮಾರು 8 ತಿಂಗಳ ಕಾಲ ಯಾವ ಪ್ರಾಣಿನೂ ಕೂಡ ನಾಡಿಗೆ ಬರಲಿಲ್ಲ, ಯಾವ ಪ್ರಾಣಿನೂ ಹಾನಿ ಮಾಡಲಿಲ್ಲ. ಯಾಕೆ? ಸಫಾರಿ ನಡೆಯಲಿಲ್ಲ, ರಿಸಾರ್ಟಲ್ಲಿ ಯಾರೂ ತಂಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಯಾವುದೇ ಪ್ರಾಣಿಗಳು ನಾಡಿಗೆ ಬರಲಿಲ್ಲ ಅಂದಾಗ ಇದನ್ನು ಅರಣ್ಯ ಇಲಾಖೆಯವರು ಯೋಚನೆ ಮಾಡಬೇಕು. ಅರಣ್ಯ ಇಲಾಖೆಯವರು ಕಣ್ಣು ಮುಚ್ಕೊಂಡಿದ್ದಾರಾ? ನಿದ್ರೆ ಮಾಡ್ತಾಯಿದ್ದಾರಾ? ಇವತ್ತು ACF ಗಾರ್ಡ್ಗಳು, ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಎಲ್ಲ ಇದ್ದಾರೆ. ಹಳ್ಳಿಗಳಲ್ಲಿ ಕಾನೂನು ಪ್ರಕಾರ ಹುಲಿ ಚಿರತೆ ಹೊರಗಡೆ ಬಂದಿದೆ ಅಂದರೆ ಪ್ರಚಾರ ಮಾಡಿ ರೈತರನ್ನ ಜಾಗೃತಿ ಮಾಡಬೇಕು. ಆ ರಾಜಶೇಖರಪ್ಪ ಅಂತ ಅವ್ರ ಊರಲ್ಲಿ ಹೋಗಿ ನೋಡ್ಕೊಂಡು ಹೋಗಿದ್ದಾರೆ ಹೊರತು 1 ವಾರ ಆದರೂ ಕೂಡ ಪ್ರಚಾರ ಮಾಡಲಿಲ್ಲ. ಆ ರೈತನ ಬಲಿ ತಕ್ಕತ್ತು. ಅದಾದ ನಂತರ ನಿಂಗಯ್ಯ ಅಂತಕ್ಕಂಥ ರೈತನ ಬಲಿ ತಕ್ಕತ್ತು. ಏನು ಹುಡುಗಾಟಿಗೆ ಆಡ್ತಾಯಿದ್ದಾರೆ ಇವರು? ಅರಣ್ಯ ಇಲಾಖೆಯವರು ಸಂಬಳ ತಗೊಂಡು ಜೀಪ್ ಕೊಟ್ಟರೆ, ಕಾರ್ ಕೊಟ್ಟರೆ ಅಂದ್ಕೊಂಡು ಸೋಕಿ ಮಾಡ್ಕೊಂಡು ತಿರುಗಾಡೋಕ್ಕೆ ಇವ್ರು ಕೊಟ್ಟಿರೋದು. ಏನು ತಮಾಷೆ ಇದು? ರೈತರು ಒಂದು ರೇಂಜ್ ಕಡಿದ್ದಾರೆ. ಅದಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇವತ್ತು ಅರಣ್ಯ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವರು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಿದ್ರೆ ಖಂಡಿತವಾಗಲೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ. ಕಚೇರಿಗಳನ್ನೇ ಬಾಗಿಲಿಸುವಂಥ ಕೆಲಸ ಮಾಡಬೇಕಾಗ್ತದೆ. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಅಕ್ರಮ ರಿಸಾರ್ಟ್ಗಳನ್ನು ಮುಚ್ಚಿಸ್ತೀವಿ ಅಂತ. ಅಕ್ರಮ ಅಲ್ಲ, ಎಲ್ಲ ರಿಸಾರ್ಟ್ಗಳನ್ನು ಮುಚ್ಚಿಸ್ಬೇಕು. ಅರಣ್ಯದ ಒಳಗೆ ಇರತಕ್ಕಂಥ ಅಕ್ರಮ ಇರಲಿ, ಸಕ್ರಮ ಇರಲಿ, ಗಣಿಗಾರಿಕೆ ಇರಲಿ, ಎಲ್ಲವನ್ನು ನಿಲ್ಲಿಸಿದ್ರೆ ರೈತರು ನೆಮ್ಮದಿಯಾಗಿ ವ್ಯವಸಾಯ ಚಟುವಟಿಕೆ ಮಾಡ್ತಾರೆ. ಇಲ್ಲ ಅಂತೇಳಿದ್ರೆ ತ್ಯಾಪೆ ಹಾಕುವಂಥ ಕೆಲಸ ಮಾಡಬೇಡಿ. ರಾಜಕಾರಣಿಗಳು ಹೇಳೋದು ಒಂದು, ಮಾಡೋದೊಂದು ಮಾಡಬಾರ್ದು. ಯಾಕೆಂದರೆ ರೈತರ ಬದುಕು ಹಾಳಾಗ್ತಾ ಇರುವಾಗ ಇಂಥ ಒಂದು ಸಂದರ್ಭದಲ್ಲಿ ಅಕ್ರಮ ರಿಸಾರ್ಟ್ಗಳನ್ನು ಮುಚ್ಚಿಸ್ತೀವಿ ಅನ್ನುವಂಥದ್ದು ಸರಿಯಾದಂಥ ವಿಚಾರ ಅಲ್ಲ. ಎಲ್ಲ ರಿಸಾರ್ಟ್ಗಳನ್ನು ಮುಚ್ಚಬೇಕು, ಸಫಾರಿಯನ್ನು ನಿಲ್ಲಿಸಬೇಕು. ಏನು ರೈತರಿಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರಿಗೆ 50 ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಕೊಡಬೇಕು. ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು. ಇದು ನಮ್ಮ ಒತ್ತಾಯ ಇದೆ. ಯಾರು ತಪ್ಪಿತಸ್ಥ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ, ಸಂಬಂಧಪಟ್ಟಂಥ RFO ಇರ್ಬೋದು, ACF ಇರ್ಬೋದು, ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಬೇರೆ ಅಧಿಕಾರಿಗಳು ಜಾಗೃತರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ CCF ಅವ್ರಿಗೆ ಒಂದು ಒತ್ತಾಯ ಪತ್ರವನ್ನು ಕೊಡ್ತೀವಿ. ಇದ್ರ ಬಗ್ಗೆ ಕಾಳಜಿ ತಗೊಳ್ಳಿಲ್ಲ ಅಂದರೆ ಮುಂದೆ ಏನಾದರೂ ಅನಾಹುತ ಆದರೆ ಖಂಡಿತವಾಗಲೂ ಕೂಡ ಅರಣ್ಯ ಇಲಾಖೆ ಕಚೇರಿಗೆ ಬೀಗ ಮುದ್ರೆಯನ್ನು ಹಾಕ್ತೀವಿ ರೈತರೇ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ.